ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಚಂದ್ರಕಲಾ ಎಂ ಪಾಟೀಲ್. ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾನು ಪರಿಚಯ ಮಾಡಿಕೊಡಲು ಹೊರಟಿರುವ ಪುಸ್ತಕದ ಹೆಸರು ಚಿಣ್ಣರ ಚಿಲಿಪಿಲಿ. ಈ ಪುಸ್ತಕದ ಸಂಪಾದಕರು ಪ್ರಮೀಳಾ ಪಾಟೀಲ್ ಎಸ್ ಬಿಬಳ್ಳಿ. ಈ ಒಂದು ಪುಸ್ತಕ ತುಂಬ ವಿಶೇಷವಾಗಿತ್ತು. ಇದರಲ್ಲಿ ಮಕ್ಕಳೇ ಬರೆದಂಥ ಕವನಗಳ ಒಂದು ಸಂಗ್ರಹ ಈ ಪುಸ್ತಕವಾಗಿದೆ. ಈ ಪುಸ್ತಕ ಪ್ರತಿಯೊಂದು ಮಗುವಿನ ಕೈಯಲ್ಲಿ ಇರಬೇಕು ಎಂಬುದು ನನ್ನ ಒಂದು ಆಶಯ. ಇದು ಚಿಣ್ಣರ ಚಿಲಿಪಿಲಿ ಅಂದರೆ ಮಕ್ಕಳ ಒಂದು ಕಲರವ ಈ ಪುಸ್ತಕದಲ್ಲಿ ಅಡಗಿದೆ ಎಂದೇ ಹೇಳಬಹುದು. ಇದು ಮಕ್ಕಳ ಪ್ರಾತಿನಿಧಿಕ ಕವಿತಾ ಸಂಕಲನ ಅಂತ ಕೂಡ ನಾವು ಭಾವಿಸಬಹುದು. ಇದರ ಸಂಪಾದಕರು ಪ್ರಮೀಳಾ ಪಾಟೀಲ್ ಎಸ್ ಬಿಬಳ್ಳಿ. ಇವರು ವೃತ್ತಿಯಲ್ಲಿ ಶಿಕ್ಷಕರು. ಪ್ರಕಾಶನ ಮಹಾದೇವಿ ಎಸ್ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್, ಬಿಬಳ್ಳಿ ರಸ್ತೆ, ತಾಲೂಕಾ ಸೇಡಂ, ಜಿಲ್ಲಾ ಕಲಬುರಗಿ. ಈ ಒಂದು ಪುಸ್ತಕದ ಮುದ್ರಣ ಆಗಿದ್ದು ಯಾವಾಗ ಅಂತಂದ್ರೆ 2024ರಲ್ಲಿ. ಇದರ ಬೆಲೆ 125 ರೂಪಾಯಿ. ಈ ಒಂದು ಪುಸ್ತಕದಲ್ಲಿ ಮೊದಲಿಗೆ ಸಂಪಾದಕರ ಮಾತು ಇದೆ. ಅನಂತರ ಚಿಲಿಪಿಲಿಗಳ ಲೋಕದಲ್ಲಿ ಅಂದರೆ ಮಕ್ಕಳ ಬರೆದಂಥ ಕವನಗಳು ಸುಮಾರು 66 ಇವೆ. ಆ ಒಂದು ತಲೆಬರಹನೇ ತುಂಬ ಸುಂದರವಾಗಿದೆ. ಅವುಗಳನ್ನು ನಾನು ಹೇಳಲು ಬಯಸುತ್ತೇನೆ. ಮಹಾಮಾತೆ ಸಾವಿತ್ರಿ ಪುಲೆ, ಹೊಸ ವರ್ಷದ ದಿನ, ನೆನಪುಗಳೊಂದಿಗೆ ನೆನಪು, ಸಹೃದಯಿ ಅಕ್ಕ, 10ರ ಮಕ್ಕಳೇ, ಅವಳ ಕಣ್ಣು, ಕುವೆಂಪು, ಬಸವ, ಸೃಜನ, ಸ್ವರಸ್ಯ ಬದುಕು, ನನ್ನ ಗೆಳತಿ, ಭಾವೈಕ್ಯತೆ, ಸಮಯ, ಈ ಬದುಕು, ನನ್ನ ಭಾಷೆ ನನ್ನ ಹೆಮ್ಮೆ, ಡಾಕ್ಟರ್ ಅಂಬೇಡ್ಕರ್, ಮಳೆ, ಮಹಾತ್ಮ ಗಾಂಧಿ, ಅವ್ವ, ವಾಯು, ಅಪ್ಪ, ಶೌಚಾಲಯದ ಹಾಡು, ಕಲಿಕೆ, ಪರೀಕ್ಷೆಯ ಕೋಣೆ, ಚಿರಋಣಿ, ಹೆಮ್ಮೆಯ ಚಪ್ಪಾಳೆ, ಕವಿಗಳಿಗೆ ನಮನ, ಗೆಳತಿ, ಕನಸು, ಅಪ್ಪ, ಹಸಿರು, ಕನ್ನಡ, ನನ್ನ ತಂಗಿ, ನಮ್ಮ ರೈತ, ನನ್ನ ತಮ್ಮ, ಸಾಧಕನಿಗೆ ಕಿವಿಮಾತು, ಸೈನಿಕ, ದಸರಾ ಹಬ್ಬ, ಸಡಗರ ಹಬ್ಬ, ಹೀಗಿದ್ದರೆ ಚೆನ್ನ, ಅಂದ ಚಂದ, ಡಾಟ, ಆಟ, ಪಾಠ, ಕನ್ನಡವೇ ಸರ್ವಶ್ರೇಷ್ಠ, ಪ್ರಶಸ್ತಿ, ನನ್ನ ಪ್ರೀತಿಯ ಅಮ್ಮ, ಆತ್ಮೀಯ ಗುರು, ಶಿಕ್ಷಕರೇ ಸೊಗಸು, ಉಸಿರಾಗಿ, ನಲ್ಲೆ, ನಮ್ಮ ನಾಡವೀರರು, ನಾಡಿನ ಚರಿತ್ರೆ, ಮೈ ಎಂಗರ್, ದ್ರೋಣಾಚಾರ್ಯ, ಹಳ್ಳಿ ಮನೆ, ಜ್ಞಾನಪೀಠ, ಮಹಾತ್ಮರು, ಜೀವನ ಧನ್ಯ, ಚಂದವೋ ಚಂದ, ನನ್ನ ಕನಸು, ನನ್ನ ಜೀವನವೇ ಸಂಗೀತ, ಪ್ರತಿಬಿಂಬ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಮನದಾಳ, ಹೆಣ್ಣು, ನಗು, ಕುಟುಂಬ, ಪರಿಮಳ ಸೂಸುವ ಟೀಚರ್, ಪಾಠದ ಗಮ್ಮತ್ತು. ನೋಡಿ ಮಹಾಜನರೇ, ನಾನು ಈ ಕವನಗಳ ಒಂದು ಶೀರ್ಷಿಕೆ ನಿಮಗೆ ನೋಡಿದಾಗ ಅನಿಸಬಹುದು, ಇದು ಯಾರೋ ದೊಡ್ಡ ಅನುಭವ ಇರೋ ವ್ಯಕ್ತಿಗಳು ಬರೆದಿರ್ಬೋದು ಅಂತ. ಇದು ನಿಮ್ಮ ಊಹೆ ತಪ್ಪು. ಇದು ಸರ್ಕಾರಿ ಶಾಲೆ ಎಡಗಾದಲ್ಲಿ ಓದುತ್ತಿರುವಂಥ ಮಕ್ಕಳು ಬರೆದಂಥ ಈ ಒಂದು ಕವನಗಳನ್ನು ಸಂಪಾದಕರು ಆದಂಥ ಶ್ರೀಮತಿ ಪ್ರಮೀಳಾ ಪಾಟೀಲ್ ಅವರ ಒಂದು ನಾಯಕತ್ವದಲ್ಲಿ ಈ ಕವನಗಳು ಸಂಗ್ರಹವಾಗಿ ಪುಸ್ತಕ ರೂಪದಲ್ಲಿ ಬಂದಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದಕ್ಕೆ ಆ ಶಾಲೆಯ ಮುಖ್ಯ ಗುರುಗಳಾದಂಥ ಚನ್ನಬಸರೆಡ್ಡಿ ಕಿಷ್ಟಾಪುರ ಅವರು ಒಂದು ಪ್ರೋತ್ಸಾಹ ಮತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ, ಪ್ರಮೀಳಾ ಪಾಟೀಲ್ ಅವರ ದಿಟ್ಟತನ ಅಂತಲೇ ನಾವು ಹೇಳಬಹುದು. ಪ್ರಮೀಳಾ ಪಾಟೀಲ್ ಅವರ ಬಗ್ಗೆ ಮುಖ್ಯ ಗುರುಗಳು ಬರೆದಂಥ ಒಂದು ಬೆನ್ನುಡಿಯನ್ನು ನಾನು ಓದಲು ಇಷ್ಟಪಡುತ್ತೇನೆ. ಶ್ರೀಮತಿ ಪ್ರಮೀಳಾ ಪಾಟೀಲ್ ಎಸ್ ಬಿಬಳ್ಳಿ ಅಮ್ಮನವರು ಭಾಷಾ ಶಿಕ್ಷಕರು. ಇವರ ಚಿಣ್ಣರ ಚಿಲಿಪಿಲಿ 2ನೇ ಮಕ್ಕಳ ಕವನ ಸಂಕಲನವಾಗಿದೆ. ಯಾವಾಗಲೂ ಕ್ರಿಯಾಶೀಲತೆಯಲ್ಲಿ ತೊಡಗಿರೋ ಅವರ ಕಾರ್ಯ ವೈಖರಿ, ಶಿಸ್ತುಬದ್ಧತೆ, ಸಮಯ ಪಾಲನೆ, ಮಕ್ಕಳ ಮೇಲಿನ ಪ್ರೀತಿ, ಶಾಲೆ, ಶಿಕ್ಷಕರು, ಪೋಷಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಮಾತೃಹೃದಯದ ಮಹಾದೇವತೆ ಇವರು. ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿಭಾ ಕಾರಂಜಿ, ಭಾರತ ಸ್ಕೌಟ್ಸ್ ಗೈಡ್ಸ್, ಕರ್ನಾಟಕ ರಾಜ್ಯ ಪುರಸ್ಕಾರ, ಪರೀಕ್ಷೆ, ಹೀಗೆ ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮ ಶಾಲೆಯ
ಪ್ರತಿಭಾನ್ವಿತ ಮಕ್ಕಳಿಗೆ ಭಾಗವಹಿಸಲು ಕಾಳಜಿ ತೋರುತ್ತಾರೆ. ಕಾಯಕ ನಿಷ್ಠೆ, ಕೆಲಸದ ಮೇಲಿನ ಗೌರವ, ಸಹೃದಯಿ ವಾತ್ಸಲ್ಯದ ಧರಿತ್ರಿ ಎನಿಸಿರುವ ಶ್ರೀಮತಿ ಪ್ರಮೀಳಾ ಪಾಟೀಲ್ ಎಸ್. ಬಿಬ್ಬಳ್ಳಿಯವರು ನಮ್ಮ ಶಾಲೆಯ ಮಕ್ಕಳು ಬರೆದ ಕವನಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸುತ್ತಿರುವುದು ಸಂತೋಷ ತಂದಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಬರವಣಿಗೆಯ ಮೂಲಕ ಉನ್ನತ ಸಾಧನೆ ಮಾಡುವಂತಾಗಲಿ ಎಂದು ಶುಭ ಹಾರೈಸಿರುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಪುಸ್ತಕ ಸಮಾರಂಭ, ಬಿಡುಗಡೆ ಸಮಾರಂಭ ಕೂಡ ತುಂಬ ಅದ್ಧೂರಿಯಾಗಿ ಆಯಿತು ಅಂತ ನಾವು ಹೇಳಬಹುದು. ಈ ಒಂದು ಪುಸ್ತಕದಲ್ಲಿ ಮಕ್ಕಳ ಒಂದು ಸಾಧನೆ ನೋಡಿ ನನಗೂ ಕೂಡ ತುಂಬ ಸಂತೋಷವಾಗಿ, ಅವರಲ್ಲಿ ಶಿವಕುಮಾರ್ AS ಅಂತ ವಿದ್ಯಾರ್ಥಿ ಬರೆದಂಥ ಒಂದು ಕವನ ನಾನು ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ. ಸಾಧಕನಿಗೆ ಕಿವಿಮಾತು. ಬದುಕಿನ ಭರವಸೆ ಮುಗಿಯದ ವರಸೆ, ಬಂದು ಹೋಗುವು ಸಮಸ್ಯೆ, ಮೆಟ್ಟಿ ನಿಂತರೆ ನೀನೇ ಆದರ್ಶ. ಬಂದು ಹೋಗುವುದು ಯೌವನ ಮುಪ್ಪು, ರೋಗಗಳು ಸಾಮಾನ್ಯ. ಛಲ ಬಿಡದೆ ಸಾಧಿಸುವ ಗುರಿಯನ್ನು, ಆಗ ಬರುವುದು ಬದುಕಿಗೆ ಅರ್ಥವನ್ನು. ಸಾವು ಸಂಭವಿಸುತ್ತದೆ ಎಂದು ತಿಳಿದು ವೀರ ಮರಣ ಹೊಂದಿದ ಅಭಿಮನ್ಯುವಿನಂತೆ, ನಿಯತ್ತಿನಲ್ಲಿ ಸ್ನೇಹಿತನ ಜೊತೆ ಇದ್ದ ಕರ್ಣನಂತೆ, ಪಾಂಡವರ ಗೆಲುವಿಗೆ ಕಾರಣೀಭೂತ ಕೃಷ್ಣನಂತೆ, ಎಲ್ಲರೂ ಬಯಸಿದ್ದು ಒಂದೇ ಗೆಲುವು ಅಂತ ನೋಡ್ರಿ. ಈ ಒಂದು ಮಗು ಎಷ್ಟು ಚೆನ್ನಾಗಿ ಒಂದು ಕವನವನ್ನು ಬರೆದಿದ್ದಾನೆ. ಇಂಥವರನ್ನು ಗುರುತಿಸಿ ಈ ಪುಸ್ತಕ ಪ್ರಕಟಿಸಿದಂಥ ಮೇಡಮ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲ ಶಿಕ್ಷಕರ ಬಳಗದ ಪರವಾಗಿ, ಸಮಸ್ತ ಸೇಡಮ್ ಸಾಹಿತ್ಯಾಸಕ್ತರ ಪರವಾಗಿ, ಕರ್ನಾಟಕದ ಬಂಧುಗಳ ಪರವಾಗಿ ಅವರಿಗೆ ನಾನು ಈ ಮೂಲಕ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ನನ್ನ ಆಶೆಯಂತೆ ಪುಸ್ತಕ ಪರಿಚಯ ಮಾಡಿಕೊಡುವ ಉದ್ದೇಶ ಒಂದೇ, ಎಲ್ಲರೂ ಪುಸ್ತಕವನ್ನು ಓದಲೇಬೇಕು. ಮತ್ತು ಅದು ಇಂಥ ಪುಸ್ತಕಗಳನ್ನು ಖರೀದಿಸಿ ಮಕ್ಕಳಿಗೆ ನೀವು ಕೊಟ್ಟಿದ್ದೇ ಆದರೆ ಒಬ್ಬ ಸಾಹಿತಿಗಳನ್ನು ಪ್ರೋತ್ಸಾಹಿಸಿದ್ದಾಗೂ ಆಗುತ್ತದೆ, ಮಕ್ಕಳಲ್ಲಿ ಓದುವ ಆಸಕ್ತಿಯು ಬೆಳೆಸಿದ್ದಾಗೂ ಆಗುತ್ತದೆ ಅಂತ ಹೇಳುತ್ತಾ, ಈ ವಿಡಿಯೋ ತಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಏಕೆಂದರೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ನನಗೆ ಹೊಸ ಹೊಸ ಕೆಲಸ ಮಾಡಲು ಪ್ರೇರೇಪಣೆ ಅಂತ ಹೇಳುತ್ತಾ, ಮತ್ತೆ ಮುಂದಿನ ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು, ನಮಸ್ಕಾರಗಳು.